ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರನ್ನ ಸಾಮಾನ್ಯವಾಗಿ ಕಾಡುತ್ತಿರುವ ಆರೋಗ್ಯ ಸಮಸ್ಯೆಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನ ಕ್ಯಾನ್ಸರ್ ಕೂಡ ಒಂದು. ಬದಲಾದ ಜೀವನ ಶೈಲಿ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಸ್ತನ ಅಂಗಾಂಶದಲ್ಲಿ ಜೀವಕೋಶಗಳು ಅಸಹಜವಾಗಿ ಬೆಳೆಯಲು ಆರಂಭ ಆದಾಗ ಸ್ತನ ಕ್ಯಾನ್ಸರ್ ಉಂಟಾಗುತ್ತೆ. ಎಷ್ಟೋ ಮಂದಿಗೆ ಈ ಸ್ತನ ಕ್ಯಾನ್ಸರ್ ಬಗ್ಗೆ ತಿಳಿದಿರುವುದಿಲ್ಲ. ಯಾವ ರೀತಿಯಾಗಿ ಅದನ್ನು ಟ್ರೀಟ್ಮೆಂಟ್ಗೆ ಒಳಪಡಿಸಬೇಕು, ಯಾವ ರೀತಿಯಾಗಿ ನಾವು ಅದರ ಗುಣಲಕ್ಷಣಗಳನ್ನು ತಿಳ್ಕೊಳ್ಬೇಕು, ಸ್ತನ ಕ್ಯಾನ್ಸರ್ಗೆ ಏನು ಕಾರಣಗಳಿರುತ್ತೆ, ಅದಕ್ಕೆ ಆಧುನಿಕ ಕಾಲಘಟ್ಟದಲ್ಲಿ ಹೇಗೆ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಅರಿವಿರುವುದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸ್ತನ ಕ್ಯಾನ್ಸರ್ ಅಂದ್ರೇನು, ಯಾವೆಲ್ಲ ಕಾರಣಗಳಿಂದ ಸ್ತನ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತೆ, ಪುರುಷರಲ್ಲೂ ಕೂಡ ಸ್ತನ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ, ಇದನ್ನು ತಡೆಗಟ್ಟುವುದು ಹೇಗೆ, ಮತ್ತೆ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಾಸ್ಟರ್ CMI ಆಸ್ಪತ್ರೆಯ ಡಾಕ್ಟರ್ ಪೂವಮ್ಮ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಂತೂ ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಆತಂಕ ಹೆಚ್ಚಾಗ್ತಾ ಇದೆ. ಹೆಣ್ಮಕ್ಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಕೂಡ. ಯಾವ ಕಾರಣ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರೋದಕ್ಕೆ? ಸ್ತನ ಕ್ಯಾನ್ಸರ್ ಇತ್ತೀಚೆಗೆ ಲಾಸ್ಟ್ 10 ಇಯರ್ಸಲ್ಲಿ ಡಬಲ್ ಆಗಿದೆ. ನಂಬರ್ ಆಫ್ ಪೇಷಂಟ್ಸ್ ಯಾರು ಬರ್ತಾ ಇದ್ದಾರೆ ಡಬಲ್ ಆಗಿದೆ. ಮತ್ತು ಏನಂತಂದರೆ ನಮ್ಮ ಇಂಡಿಯಾದಲ್ಲಿ ನಮ್ಮದು ಏಜ್ ಗ್ರೂಪು ಕಮ್ಮಿ ಆಗ್ತಾ ಬರ್ತಾ ಇದೆ. ಮುಂಚೆ ನಾವು ಹೊರಗಡೆ ಎಲ್ಲ ಹೇಳ್ತಾ ಇದ್ದೀವಿ 50 ಆದಮೇಲೆ ಕ್ಯಾನ್ಸರ್ ಬರುತ್ತೆ ಅಂತ. ಈಗ ಇಂಡಿಯಾದಲ್ಲಿ ಈವನ್ ಲೆಸ್ ದೆನ್ 50 ಇಯರ್ಸ್ 0.5% ಕ್ಯಾನ್ಸರು, ನಿಯರ್ಲಿ 48% ಆಫ್ ಕ್ಯಾನ್ಸರ್ಸ್, ಬ್ರೆಸ್ಟ್ ಕ್ಯಾನ್ಸರು ಆರ್ ಅಕರಿಂಗ್ ಇನ್ ವಿಮೆನ್ ಲೆಸ್ ದೆನ್ 50 ಇಯರ್ಸ್ ಆಫ್ ಏಜ್. ಇದು ಯಾತಕ್ಕೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ರೀಸನ್ಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ವೇಗಾಗಿರುತ್ತೆ. ತುಂಬ ಬೇಗ ಅವರು ದೊಡ್ಡದಾಗೋದು, ಪೀರಿಯಡ್ಸ್ ತುಂಬ ಲೇಟಾಗಿ ಸ್ಟಾಪ್ ಆಗೋದು, ಮಕ್ಕಳು ಲೇಟಾಗಿ ಮಾಡ್ಕೊಳ್ಳೋದು 30 ಆದಮೇಲೆ, ಮತ್ತು ಒಬೇಸಿಟಿ, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಆಲ್ಕೋಹಾಲ್, ಸ್ಮೋಕಿಂಗ್, ಸಿಟ್ಟಿಂಗ್ ಫಾರ್ ಲಾಂಗ್ ಅವರ್ಸ್, ಪ್ಲಸ್ ಕಂಟ್ಯಾಮಿನೇಷನ್. ನಮ್ಮ ನೀರು ಕುಡಿಯೋದು, ಊಟ ಮಾಡೋದ್ರಲ್ಲಿ ಕಂಟ್ಯಾಮಿನೇಷನ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ, ಅದ್ರದಿಂದೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ. ಸೊ ನಾವೇನು ಹೇಳ್ತೀವಿ ಅಂದರೆ ಸ್ತನ ಕ್ಯಾನ್ಸರ್ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ಆದರೆ ಇದು ನಮಗೆ ಪಿನ್ ಪಾಯಿಂಟ್ ಮಾಡಿ ಹೇಳೋಕ್ಕಾಗಲ್ಲ ಇದೊಂದು ರೀಸನಿಗೆ ಬಂದಿದೆ. ತುಂಬ ಜನ ಬಂದು ಕೇಳ್ತಾರೆ, ನಾನು ಚೆನ್ನಾಗೇ ಇರ್ತೀನಿ, ನಾನು ಆ ಥರ ಏನು ತಿನ್ನೋದಿಲ್ಲ, ಏನು ಮಾಡಲ್ಲ, ನಾನು ಎಕ್ಸಸೈಸ್ ಮಾಡ್ತೀನಿ, ನನಗೆ ಯಾಕೆ ಬಂದಿದೆ ಅಂತ. ಆಗ ನಾವು ಏನು ಹೇಳ್ತೀವಿ ಅಂದರೆ ವುಮೆನ್ ಆದರೆ ಸಾಕು, ಏಜೂ ನಾವು ಕ್ರೈಟೀರಿಯಾ ಅಂತ ಕನ್ಸಿಡರ್ ಮಾಡಲ್ಲ. ತುಂಬ ವಯಸ್ಸಾಗಿರಬೇಕು ಕ್ಯಾನ್ಸರ್ ಬರಲಿಕ್ಕೆ ಅಂತಲ್ಲ. ಏನೋ ಒಂದು ಕಾರಣಕ್ಕೋಸ್ಕರ ಕ್ಯಾನ್ಸರ್ ನಂಬರ್ಸ್ ದೊಡ್ಡದಾಗಿದೆ, ಡಬಲ್ ಆಗಿದೆ ಲಿಟ್ರಲಿ. ನಮಗೇನು ತಿಳ್ಕೊಬೇಕು ಅಂದರೆ ನಾವು ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು, ಯಾವಾಗ ಅದನ್ನ ಟೆಸ್ಟ್ ಮಾಡಿಸ್ಕೋಬೇಕು. ನಾವು ಎಷ್ಟು ಬೇಗ ಟೆಸ್ಟ್ ಮಾಡಿಸ್ಕೊಂಡು ಕ್ಯಾನ್ಸರ್ನ ಐಡೆಂಟಿಫೈ ಮಾಡ್ತೀವಿ ಅಷ್ಟೇ ಅದನ್ನ ನಾವು ಸುಲಭದಲ್ಲಿ ಕ್ಯೂರ್ ಮಾಡೋ ಚಾನ್ಸಸ್ ಇರುತ್ತೆ. ಮತ್ತು ಎಷ್ಟು ನಾವು ಬೇಗ ಡಯಾಗ್ನೋಸ್ ಮಾಡ್ತೀವಿ ಆಗ ಕ್ಯೂರ್ ರೇಟ್ಸು ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಈಗ ಈ ಸ್ತನ ಕ್ಯಾನ್ಸರ್ ಅಂದರೆ ಎಕ್ಸಾಕ್ಟ್ ಆಗಿ ಏನು ಅಂತ ಹೇಳಿ. ಎಷ್ಟು ಜನರಿಗೆ ಅದು ಗೊತ್ತಿರೋದಿಲ್ಲ. ಸಿಂಪ್ಟಮ್ಸ್ ಇರಬಹುದು, ಹೇಗೆ ಅದು ಗೋಚರ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಗೆ ತಿಳ್ಕೊಳ್ಬೇಕಾಗುತ್ತೆ? ಸೊ ನಾವೇನು ಹೇಳ್ತೀವಿ ಅಂದರೆ ನಾವು ಬ್ರೆಸ್ಟ್ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಅಂದರೆ ಯಾರಿಗೆ ಕ್ಯಾನ್ಸರ್ ಇಲ್ಲ ಅವರಲ್ಲಿ ಏನಾದರೂ ಬಿಗಿನಿಂಗ್ ಸ್ಟೇಜಲ್ಲಿ ಕ್ಯಾನ್ಸರ್ ಇರ್ಬೋದಾ ಅಂತ. ಅದಕ್ಕೆ ನಾವೇನು ಹೇಳ್ತೀವಿ, ಅಬವ್ 40 ಇಯರ್ಸ್ ಆಫ್ ಏಜ್ ವರ್ಷಕ್ಕೊಂದ್ಸತಿ ಇಲ್ಲದೆ 2 ವರ್ಷಕ್ಕೊಂದ್ಸತಿ ಮ್ಯಾಮೋಗ್ರಾಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆವಾಗ ಏನಾದರೂ ಕ್ಯಾನ್ಸರ್ ಇದ್ದರೆ ನಾವು ಅದನ್ನ ಬೇಗ ಕಂಡುಹಿಡಿಬೋದು. ಬ್ರೆಸ್ಟ್ ಕ್ಯಾನ್ಸರ್ ಒಂದು ತುಂಬ ಸೈಲೆಂಟ್ ಡಿಸೀಸ್, ವೆರಿ ಸೈಲೆಂಟ್. ಏನಂತಂದರೆ ಅದು ನಾವು ಟಿಪಿಕಲಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನು ವೇಟ್ ಕಮ್ಮಿ ಆಗಬೇಕು, ಇಲ್ಲಾಂದರೆ ಅವ್ರಿಗೆ ಹುಷಾರಿರಲ್ಲ, ಅವ್ರಿಗೆ ವಾಂತಿ ಆಗ್ತಾ ಇರಬೇಕು, ಅವ್ರಿಗೆ ಸುಸ್ತಾಗಿರಬೇಕು, ಆ ಥರ ಇದ್ದರೆ ಬರುತ್ತೆ ಕ್ಯಾನ್ಸರ್ ಅಂತ. ಬ್ರೆಸ್ಟ್ ಕ್ಯಾನ್ಸರಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ ಏನಂತಂದರೆ ಒಂದು ಗಡ್ಡೆ ಇರುತ್ತೆ ಬ್ರೆಸ್ಟಲ್ಲಿ, ಜಾಸ್ತಿ ಅದರಲ್ಲಿ ನೋವು ಇರಲ್ಲ. ಅದಕ್ಕೋಸ್ಕರ ಪೇಷಂಟ್ಸ್ ವಿಲ್ ಮಿಸ್ ಇಟ್. ಯಾಕೆಂದರೆ ಏನು ನಮಗೆ ಡಾಕ್ಟರ್ ಹತ್ರ ಬರ್ತಾರೆ ಪೇಷಂಟ್ಸು, ನೋವು ಇರುವಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಅದೇ ನೋವು ಇಲ್ಲ, ನಾವೇನು ಮಾಡ್ತೀವಿ, ನನಗೇನು ತೊಂದರೆ ಕೊಡ್ತಾ ಇಲ್ಲಲ್ಲ, ಇದ್ಯಾಕೆ ನಾವು ಹೋಗಬೇಕು. ಅದೇ ಆವಾಗ ಗಡ್ಡೆ ಅಲ್ಲೇ ಇದ್ಬಿಟ್ಟು ಹೋಗ್ತಾ ಇರಲ್ಲ, ಜಾಸ್ತಿ ಆಗ್ತಾ ಬರ್ತಾ ಇರೋದೆ. ಆವಾಗ ಅವ್ರು ಯೋಚನೆ ಮಾಡ್ತಾರೆ, ಓಕೆ ಒಂದು ಸತಿ ಹೋಗಿ ತೋರಿಸ್ಕೊಂಡು ಬರೋಲ್ಲ ಅಂತ. ಸೊ ಎನಿ ಲಂಪ್ ಇನ್ ದ ಬ್ರೆಸ್ಟ್, ಎನಿ ಒಂಥರ ಗಡ್ಡೆ ಥರ ಬ್ರೆಸ್ಟಲ್ಲಿ ಇಲ್ಲದ್ರೆ ಒಂಥರ ಗಟ್ಟಿ ಥರ ಅನಿಸಿದ್ರೆ ದಟ್ ಈಸ್ ದ ಮೋಸ್ಟ್ ಕಾಮನ್ ಸೈನ್. ಇಲ್ಲ ಅಂತಂದರೆ ನಾವು ಹೇಳ್ತೀವಿ ತುಟಿ ಒಳಗೆ ಹೋಗ್ತಾ ಇರೋದು, ಇಲ್ಲಾಂದರೆ ತುಟಿಯಿಂದ ತಾನಾಗೆ ನೀರು ಬರೋದು, ರಕ್ತ ಬರೋದು, ಇಲ್ಲದ್ರೆ ಕಂಕಲ್ ಕೆಳಗಡೆ ಗಡ್ಡೆ ಇರೋದು. ಇಲ್ಲ ಅಂತಂದರೆ ಒಂದೊಂದು ಸತಿ ನಮಗೆ ಏನು ಗಡ್ಡೆ
ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಒಂದು ಬ್ರೆಸ್ಟ್ ಸಡನ್ನಾಗಿ ದೊಡ್ಡದಾಗ್ತಾ ಇರುತ್ತೆ, ಇಲ್ಲಾಂದರೆ ಒಂದು ಬ್ರೆಸ್ಟ್ ಚಿಕ್ಕದಾಗಿರುತ್ತೆ, ಅದೆಲ್ಲ ಸಿಂಪ್ಟಮ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ನಿಮಗೆ ಬೇರೆ ಏನು ಸೈನ್ಸ್ ಅಂತಿರಲ್ಲ, ನೋವು ಇರೋದು ವೆರಿ ರೇರ್. ಸೊ ನಾವೇನು ಹೇಳ್ತೀವಿ, ಬಿ ಅವೇರ್, ನಿಮ್ಮ ಬ್ರೆಸ್ಟ್ ಹೇಗಿದೆ ನೋಡ್ಕೊಳ್ಳಿ, ಟಚ್ ಮಾಡಿ ನೋಡ್ಕೊಳ್ಳಿ, ಬಿ ಸೆಲ್ಫ್ ಅವೇರ್ ಅಬೌಟ್ ಯುವರ್ ಬ್ರೆಸ್ಟ್. ಸೊ ಏನು ಹೇಳ್ತೀವಿ ಅಂದರೆ ತಿಂಗಳಿಗೆ ಒಂದು ಸತಿ ನಿಮ್ಮ ಪೀರಿಯಡ್ ಆದಮೇಲೆ, ಇಲ್ಲದೆ ಪೋಸ್ಟ್ ಮೆನಪಾಸಲ್ ವುಮೆನಿಗೆ ತಿಂಗಳಿಗೆ ಒಂದು ಡೇಟ್ ಇಟ್ಕೊಂಡು ಪ್ರತಿ ತಿಂಗಳು ನೀವೇ ನಿಮ್ಮ ಬ್ರೆಸ್ಟ್ನ ಟಚ್ ಮಾಡಿ ನೋಡ್ಕೊಳ್ಳಿ. ಆಗ ನಿಮಗೆ ಗೊತ್ತಿರುತ್ತೆ ನಿಮ್ಮ ಬ್ರೆಸ್ಟ್ ಹೇಗಿರುತ್ತೆ ಮುಟ್ಟಿ ನೋಡುವಾಗ. ನಿಮ್ಗೇನಾದರೂ ಬೇರೆ ಅನಿಸಿದರೆ, ಗಡ್ಡೆ ಥರ ಏನಾದರೂ ಅನಿಸಿದರೆ ಇಮಿಡಿಯೇಟಾಗಿ ಅದನ್ನ ಚೆಕ್ ಮಾಡಿಸಿ. ಓಕೆ, ತಾವು ಹೇಳ್ತಾ ಇದ್ರಿ ವರ್ಷಕ್ಕೆ 2 ಸಲ ಮಾಡಿ. ಇಲ್ಲ, ವರ್ಷಕ್ಕೆ ಒಂದ್ಸಲ, 2 ವರ್ಷಕ್ಕೆ ಒಂದ್ಸತಿ, 2 ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೊಳ್ಬೇಕು. ಈಗ ಕರ್ನಾಟಕದ ಮಟ್ಟಿಗೆ ಮಾತನಾಡೋದಾದ್ರೆ ಡಾಕ್ಟರ್, ಹೇಗಿದೆ ಅಂತ ಹೇಳಿ ಇದರ ರೇಟ್? ಸೊ ರೀಸೆಂಟಾಗಿ ಸ್ಟಡಿ ರಿಲೀಸ್ ಆಗಿದೆ. ಮುಂಚೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಒಂದು 30 per 1 lakh ವಿಮೆನ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ ಅಂತ. ಈಗ ಕರ್ನಾಟಕ ಇಸ್ ಬಿಕಮ್ ಸೆಕೆಂಡ್ ಆಫ್ಟರ್ ಹೈದರಾಬಾದ್. ಲಿಟ್ರಲಿ 45 ವಿಮೆನ್ ಅವ್ರ ಲಕ್ಷಕ್ಕೆ ಅಷ್ಟು ಜನಕ್ಕೆ ಕ್ಯಾನ್ಸರ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತ ನಾನು ಹೇಳ್ದೆಲ್ಲ ಕಂಡು ಹಿಡಿಯೋಕ್ಕಾಗಲ್ಲ. ಬಟ್ ನಮ್ಮದು ಏಜ್ ಆಲ್ಸೋ ಇಸ್ ಕಮಿಂಗ್ ಡೌನ್. ವಿ ಆರ್ ಹ್ಯಾವಿಂಗ್ ಲಾಟ್ ಆಫ್ ವಿಮೆನ್ ಯಂಗ್ಸ್ಟರ್ಸಲ್ಲಿ. ಇಂಡಿಯಾದಲ್ಲಿ ರೇಟ್ ಏನು ಹೇಳೋದಂದರೆ 20s 2% ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಅಂದರೆ 2% ಆಫ್ ಪೇಷಂಟ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆರ್ ಇನ್ ದ 20s. ಅದೇ 16% ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಆರ್ ಇನ್ ದ 30s. ಮತ್ತು 24% ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸು 40sಲ್ಲಿದ್ದಾರೆ. ಮತ್ತು ಇನ್ಕ್ರೀಸಿಂಗ್ ಏಜ್ ಆಫ್ ಪ್ರೆಗ್ನೆನ್ಸಿ, ಲೇಟ್ ಪ್ರೆಗ್ನೆನ್ಸೀಸ್, ಇದೆಲ್ಲ ಈಸ್ ರಿಸ್ಪಾನ್ಸಿಬಲ್ ಫಾರ್ ಈ ನಂಬರ್ಸ್ ಏನು ಡಬಲ್ ಆಗ್ತಾ ಇದೆ. ಆದರೆ ವಾಟ್ ವಿ ಕ್ಯಾನ್ ಟೆಲ್ ಇಸ್, ಕರ್ನಾಟಕದಲ್ಲಿ ನಿಮಗೆ ಬ್ರೆಸ್ಟ್ ಕ್ಯಾನ್ಸರಿಗೆ ಏನು ಬೇಕು ಟ್ರೀಟ್ಮೆಂಟ್ ಮಾಡಲಿಕ್ಕೂ, ಐಡೆಂಟಿಫೈ ಮಾಡಲಿಕ್ಕೂ ಎಲ್ಲ ಇದೆ. ನಮಗೆ ಬೇರೆ ಕಡೆ ಹೋಗಬೇಕು ಆ ಥರ ಏನೂ ಇಲ್ಲ. ಎಲ್ಲ ಹಾಸ್ಪಿಟಲಲ್ಲೂ ವಿ ಹ್ಯಾವ್ ಅಡ್ವಾನ್ಸ್ ಟೆಕ್ನಾಲಜೀಸ್, ವಿ ಹ್ಯಾವ್ 3D ಮ್ಯಾಮೋಗ್ರಾಮ್ಸ್. ಏನಂತಂದರೆ 3D ಮ್ಯಾಮೋಗ್ರಾಮಲ್ಲಿ ನಾವು ಮ್ಯಾಮೋಗ್ರಾಮ್ದಲ್ಲಿ 1 millimeterಗೆ ನಾವು ಫೋಟೋ ತೆಗೆದ್ಬಿಟ್ಟು ನೋಡ್ಬೋದು. ಆವಾಗ ಏನಾಗುತ್ತೆ ಅಂದರೆ ಯಂಗರ್ ವುಮೆನ್ಗೆ ಯಾರು ಬ್ರೆಸ್ಟ್ ಡೆನ್ಸ್ ಇರುತ್ತೆ ಅವ್ರಲ್ಲೂ ಚಿಕ್ಕ ಟ್ಯೂಮರ್ಸ್ ಎಲ್ಲ ಐಡೆಂಟಿಫೈ ಮಾಡ್ಕೋಬೋದು. ಮತ್ತು ಬಯೋಪ್ಸಿಗೆ ಅವೈಲಬಿಲಿಟಿ ಇದೆ, USG ಗೈಡೆಡ್ ಬಯೋಪ್ಸಿ ಮಾಡ್ತೀವಿ. ಏನಾದರೂ ಗಡ್ಡೆ ನಾವು ನೋಡ್ಕೊಳ್ಳೋವಾಗ ವಿ ಹ್ಯಾವ್ ಟು ಗಿವ್ ಲೋಕಲ್ ಅನೆಸ್ಥೀಸಿಯಾ, ಪುಟ್ ಇನ್ ಅ ನೀಡಲ್, ರಿಮೂವ್ ಪೀಸಸ್ ಫ್ರಮ್ ದಟ್ ಲಂಪ್ ಆ್ಯಂಡ್ ಸೆಂಡ್ ಇಟ್ ಫಾರ್ ಟೆಸ್ಟಿಂಗ್. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಶಿಲ್ಪಾ ಅಂತ ಮಡಿಕೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿಲ್ಪಾ, ಮಾತನಾಡಿಮಾ, ನಿಮ್ಮ ಸಮಸ್ಯೆ ಏನಿದೆ? ಅದೇ ಒಂದು ಆರ್ಮ್ಪಿಟ್, ಲೈಕ್ ಕೈ ಕಕ್ಕಲ್ ಕೈಗೆ ಒಂದು ಲಂಪ್ ಇದೆ. ಇಟ್ಸ್ ನಾಟ್ ದಟ್ ಪೇನ್ಫುಲ್ ಆಲ್ಸೋ. ಆದ್ರೆ ಅದು ಏನಕ್ಕೆ ಅಂತ ಕೇಳ್ಬೋದಾ? ಅದು ಯಾವಾಗಿಂದ ಇದೆ ಅಂತ ಕೇಳ್ಬೋದಾ ಶಿಲ್ಪಾ? ಹಲೋ ಶಿಲ್ಪಾ, ಮಾತನಾಡಿ. ಯಾವಾಗಿಂದ ಇದೆ ಅಂತ ಕೇಳ್ತಿದ್ದಾರೆ ಡಾಕ್ಟರ್. ಅದೊಂದು 5 years ಇಂದ ಇದೆ. ಓಕೆ. ಸೊ ಕಂಕಲ್ ಕೆಳಗಡೆ ಇರೋ ಗಡ್ಡೆ ಎಲ್ಲ ಕ್ಯಾನ್ಸರ್ ಗಡ್ಡೆ ಇಲ್ಲದೆ ಬ್ರೆಸ್ಟಿಂದ ಅಲ್ಲಿಗೆ ಸ್ಪ್ರೆಡ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ನಾನ್ ಕ್ಯಾನ್ಸರ್ ಲಮ್ಸು ಇರುತ್ತೆ. ಯೂಶ್ವಲಿ ಕಂಕಲ್ ಕೆಳಗಡೆ ಗಡ್ಡೆ ವಿಚ್ ಇಸ್ ದೇರ್ ಫಾರ್ ಲಾಂಗ್ ಟೈಮ್, ನಾವೇನು ಹೇಳ್ತೀವಿ ಅದು ಮೋಸ್ಟ್ಲಿ ಆಕ್ಸೆಸರಿ ಬ್ರೆಸ್ಟ್ ಇರ್ಬೋದು, ಅಂದರೆ ಎಕ್ಸ್ಟ್ರಾ ಬ್ರೆಸ್ಟ್ ಟಿಶ್ಯೂ ಇನ್ ಅನ್ ಅಬ್ನಾರ್ಮಲ್ ಪ್ಲೇಸ್. ಅದು ಯೂಶ್ವಲಿ ಜೆನೆಟಿಕ್ ಇರುತ್ತೆ. ಅದು ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬ್ರೆಸ್ಟ್ ಟಿಶ್ಯೂ ಕಂಕಲ್ ಕೆಳಗಡೆ ಇರೋದು. ಸೊ ಆಸ್ ಲಾಂಗ್ ಆಸ್ ಇಟ್ ನಿಮ್ಗೆ ಏನು ತೊಂದರೆ ಕೊಡ್ತಾ ಇಲ್ಲ, ದೊಡ್ಡದಾಗ್ತಾ ಇಲ್ಲ, ಸ್ವಲ್ಪ ನೋವು ಇರ್ಬೋದು. ಹೇಗೆ ಬ್ರೆಸ್ಟಲ್ಲಿ ನೋವು ಇರುತ್ತೆ, ಸೈಕ್ಲಿಕಲ್ ಮ್ಯಾಸ್ಟಿಯಾಲಜಿ ಅಂದರೆ ಪೀರಿಯಡ್ ಹತ್ತಿರ ಬರುವಾಗ ಪೇನ್ ಇರುತ್ತೆ, ಅದೇ ಥರ ಅಲ್ಲೂ ಪೇನ್ ಇರ್ಬೋದು. ಬಟ್ ಮೋಸ್ಟ್ಲಿ ಇಟ್ ಮೈಟ್ ಬಿ ಆಕ್ಸೆಸರಿ ಬ್ರೆಸ್ಟ್ ಟಿಶ್ಯೂ, ಅಂದರೆ ಎಕ್ಸ್ಟ್ರಾ ಬ್ರೆಸ್ಟ್ ಟಿಶ್ಯೂ. ಬಟ್ ಯಾವಾಗಲೂ ಒಂದ್ಸತಿ ನಿಮ್ಮ ಮನೆ ಹತ್ತಿರ ಡಾಕ್ಟ್ರಿಗೆ ತೋರಿಸ್ಕೊಂಡು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಬೆಟರ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಮೆಮೊಗ್ರಾಮ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಸೊ ಅದರ ಒಂದು ಪ್ರೋಸೆಸ್ ಹೇಗಿರುತ್ತೆ, ಅದು ಪೇನ್ಫುಲ್ ಆಗಿರುತ್ತೆ ಹೇಗೆ ಅಂತ ಡಾಕ್ಟರ್? ಸೊ ಮ್ಯಾಮೋಗ್ರಾಮ್ ಪೇನ್ಫುಲ್ ಅಂತಲ್ಲ, ಆದರೆ ಸ್ಲೈಟ್ಲಿ ಅನ್ಕಂಫರ್ಟಬಲ್ ಅಂತ ಹೇಳ್ಬೋದು. ಸೊ ಮ್ಯಾಮೋಗ್ರಾಮ್ ಅಂದರೆ ಅದು ಎಕ್ಸ್ರೇ ಆಫ್ ದ ಬ್ರೆಸ್ಟು. ಸೊ ಬ್ರೆಸ್ಟ್ನ ಏನು ಮಾಡ್ತಾರೆ ಅಂದರೆ ಗ್ಲಾಸ್ ಸ್ಲೈಡ್ಸ್ ಮೇಲೆ ಕಂಪ್ರೆಸ್ ಮಾಡಿಬಿಟ್ಟು, ಸೊ ದಟ್ ರೇಡಿಯೇಷನ್ ಏನು ಎಕ್ಸ್ಪೋಜರ್ ಇರುತ್ತೆ ಕಮ್ಮಿ ಇರುತ್ತೆ ಅಂತ ಬ್ರೆಸ್ಟ್ನ ಕಂಪ್ರೆಸ್ ಮಾಡಿಬಿಟ್ಟು ಅವರು ಇಮೇಜಸ್ ತೆಕ್ಕೊಳ್ತಾರೆ. ಅದರಲ್ಲೂ 2D ಮ್ಯಾಮೋಗ್ರಾಮ್ ಇದೆ, 3D ಮ್ಯಾಮೋಗ್ರಾಮ್. 2D ಅಂದರೆ ಬರೀ 2 dimensional ಅಂದರೆ ಬರೀ 2 ಪಿಕ್ಚರ್ ಸಿಗ್ತದೆ. ಅದೇ 3D ಅಂದರೆ ನಮಗೆ ಬ್ರೆಸ್ಟ್ದು 1 millimeter ಕಟ್ಟಿಗೆ ಇಮೇಜಸ್ ತೆಗಿಬೋದು. ಸೊ 3D ಮ್ಯಾಮೋಗ್ರಾಮ್ ಈಸ್ ಮೋರ್ ಆ್ಯಕ್ಯುರೇಟ್, ಎಸ್ಪೆಷಲಿ ಫಾರ್ ಯಂಗರ್ ವಿಮೆನ್, ಯಾಕಂದರೆ ಮಲ್ಟಿಪಲ್ ಇಮೇಜಸ್ ಸಿಗ್ತದೆ. ಸೊ ಇದನ್ನ ನಾವು ಇಫ್ ಯು ಡೂ ಇಟ್ ರೆಗ್ಯುಲರ್ಲಿ, ಇದರಿಂದ ನಮಗೆ ನಾವು ನೋಡೋಕ್ಕಿಂತ ಮುಂಚೆನೇ ನಮಗೆ ಕ್ಯಾನ್ಸರ್ ಐಡೆಂಟಿಫೈ ಮಾಡ್ಬೋದು. ಚಿಕ್ಕ ಟ್ಯೂಮರ್ಸು ಲೆಸ್ ದೆನ್ 5 millimeters, 1 centimeter ಟ್ಯೂಮರ್, ಯಾಕಂದರೆ ಬ್ರೆಸ್ಟ್ ದೊಡ್ಡ ಆರ್ಗನು, ಚಿಕ್ಕದಿರಾಗಿರೋಗ ನಮಗೆ ಕೈಗೆ ಸಿಕ್ಕಲ್ಲ. ಮ್ಯಾಮೋಗ್ರಾಮಲ್ಲಿ ಈ ಅರ್ಲಿ ಸ್ಟೇಜ್ ಕ್ಯಾನ್ಸರ್ನ ನಾವು ಐಡೆಂಟಿಫೈ ಮಾಡ್ಬೋದು. ಮತ್ತು ಏನಂತಂದರೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಮುಖ್ಯ ಅಂತಂದರೆ ನಾವು ಎಷ್ಟು ಬೇಗ ಅದನ್ನ ಐಡೆಂಟಿಫೈ ಮಾಡ್ತೀವಿ ಅಷ್ಟೇ ಅದರದ್ದು ಕ್ಯೂರ್ ರೇಟ್ ಬೆಟರ್. ನಾವೇನು ಹೇಳ್ತೀವಿ, ಸ್ಟೇಜ್ 1 ಬ್ರೆಸ್ಟ್ ಕ್ಯಾನ್ಸರ್
ಕ್ಯಾನ್ಸರಲ್ಲಿ ಕ್ಯೂರ್ ರೇಟು 95ಕ್ಕಿಂತ ಜಾಸ್ತಿ ಇದೆ. ಅಂದರೆ 95% ಪೀಪಲ್ ವಿತ್ ಸ್ಟೇಜ್ 1 ಬ್ರೆಸ್ಟ್ ಕ್ಯಾನ್ಸರ್ ಲಾಂಗ್ ಟರ್ಮ್ ಆಗಿ ಚೆನ್ನಾಗಿರ್ತಾರೆ, ಅವ್ರಿಗೆ ಮತ್ತೆ ಅದು ತೊಂದರೆ ಕೊಡಲ್ಲ, ವಾಪಸ್ ಬರಲ್ಲ. ಅದೇ ಏನು 3rd ಸ್ಟೇಜ್ಗೆ ಬಂದರೆ ನಾವೇನು ಹೇಳ್ತೀವಿ ಕ್ಯೂರ್ ರೇಟ್ ವಿಲ್ ಫಾಲ್ ಡೌನ್ ಟು 75%. ಅದೇ 4th ಸ್ಟೇಜಲ್ಲಿದ್ದರೆ ಏನಂದರೆ ಕ್ಯಾನ್ಸರ್ ಆಲ್ರೆಡಿ ಹರಡ್ಬಿಟ್ಟಿದೆ, ಆವಾಗ ನಮಗೆ ಅದನ್ನ ಕ್ಯೂರ್ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ ಟ್ರೀಟ್ ಇಟ್, ಅದು ವಾಪಸ್ ಬರೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಕ್ಯಾನ್ಸರಲ್ಲಿ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾವು ಎಷ್ಟು ಬೇಗ ಅದನ್ನ ಕಂಡು ಹಿಡಿದ್ಬಿಟ್ಟು ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಷ್ಟೇ ಲಾಂಗ್ ಟರ್ಮ್ ಪ್ರೊಗ್ನೋಸಿಸ್ ಅಂದರೆ ಎಷ್ಟು ಚೆನ್ನಾಗಿರ್ತಾರೆ ಇಂಪ್ರೂವ್ ಆಗುತ್ತೆ. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಸ್ತನ ಕ್ಯಾನ್ಸರ್ ಅಂದರೆ ಮಹಿಳೆಯರಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು, ಪುರುಷರಿಗೆ ಅದು ಬರುತ್ತೆ ಅನ್ನೋದು ಕೂಡ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಪುರುಷರಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಮೆಡಿಕಲಿ ಅದು ಎಷ್ಟು ಪರ್ಸೆಂಟೇಜ್ ವೈಸ್ ತಾವು ಕಂಡುಕೊಂಡಿದ್ದೀರಿ ಅಂತ? ಸೊ ಮೆನ್ಗೂ ಪುರುಷರಿಗೂ ಬ್ರೆಸ್ಟ್ ಟಿಶ್ಯೂ ಇದೆ ಆಯಿತಾ, ಅದು ಚಿಕ್ಕದಾಗಿದೆ ಅಂತ ಅಷ್ಟೇ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಮೆನ್ನಲ್ಲಿ ರೇರ್ ಬಟ್ ನೋನ್ ಟು ಹ್ಯಾಪನ್. ಲೆಸ್ ದೆನ್ 1% ಬ್ರೆಸ್ಟ್ ಕ್ಯಾನ್ಸರ್ಸಲ್ಲಿ ಮೆನ್ನಿಗೆ ಬರುತ್ತೆ. ಆದರೆ ಮೆನ್ನಿಗೆ ಬಂದರೆ ನಾವು ಏನು ಯೋಚನೆ ಮಾಡಬೇಕಂದ್ರೆ ಇದೇನಾದರೂ ಫೆಮಿಲಿಯಲ್ ಇದೆನಾ, ಹೆರಿಡಿಟ್ರಿ ಇದೆನಾ. ಯಾಕೆಂದರೆ ನಾವು ಬ್ರೆಸ್ಟ್ ಕ್ಯಾನ್ಸರ್ಸಲ್ಲೇ ತುಂಬ ಜನ ನಮ್ಗೆ ಹೇಳ್ತಾರೆ, ಓ ನನಗೆ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲಲ್ಲ ಈ ಕ್ಯಾನ್ಸರ್, ನನಗೆ ಯಾಕೆ ಬಂದಿದೆ ಅಂತ. ಏನು ನಾವು ತಿಳ್ಕೊಬೇಕು ಅಂದರೆ 90 to 95% ಆಫ್ ಬ್ರೆಸ್ಟ್ ಕ್ಯಾನ್ಸರ್ಸು ಹೆರಿಡಿಟ್ರಿ ಅಲ್ಲ, ಜೆನೆಟಿಕ್ ಅಲ್ಲ. ಅಂದರೆ ಅವ್ರ ಲೈಫಲ್ಲಿ ಏನಾದರೂ ಚೇಂಜ್ ಆಗಿದ್ದರೆ ಬಂದಿರುತ್ತೆ. ಆದರೆ 5 to 10% ಜೆನೆಟಿಕ್. ಆ ಜೆನೆಟಿಕ್ ಬ್ರೆಸ್ಟ್ ಕ್ಯಾನ್ಸರ್ಸಲ್ಲಿ ಸ್ವಲ್ಪ ಮೇಲಿಗೆ ಬರೋದು ಚಾನ್ಸಸ್ ಇರುತ್ತೆ. ಸೊ ಅವರಿಂದ ಮತ್ತೆ ಅವ್ರ ಮಕ್ಕಳಿಗೆ ಹೋಗೋ ಚಾನ್ಸಸ್ಸು ಇರುತ್ತೆ. ಸೊ ಎನಿ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ವಿ ಆಲ್ಸೋ ಹ್ಯಾವ್ ಟು ಆಲ್ವೇಸ್ ರೂಲ್ ಔಟ್ ಇದೇನಾದ್ರು ಜೆನೆಟಿಕ್ ಇದೆನಾ ಅಂತ. ಸೊ 1% ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಮೆನ್ನಲ್ಲೂ ಬರುತ್ತೆ. ಜೆನೆಟಿಕ್ ಇಲ್ಲ ಅಂತಂದರೆ ಯೂಶ್ಲಿ ಓಲ್ಡರ್ ಮೆನ್ ಏನಾಗುತ್ತೆ, ಏಜ್ ಆಗುವಾಗ ಮೇಲ್ಸಲ್ಲೂ ಫೀಮೇಲ್ ಹಾರ್ಮೋನ್ ಜಾಸ್ತಿ ಆಗ್ತಾ ಬರುತ್ತೆ ಮತ್ತು ಮೇಲ್ ಹಾರ್ಮೋನ್ ಕಮ್ಮಿ ಆಗ್ತಾ ಬರುತ್ತೆ, ಆವಾಗ ಅವ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು. ಮಾತನಾಡೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಬೆಂಗಳೂರಿಂದ ಹೇಮಾವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ. ಹೇಳಿ ಮೇಡಮ್. ನಮಸ್ತೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಹೇಳಿಮಾ, ಪ್ರಶ್ನೆ ಕೇಳಿ. ಟಿವಿ ನೋಡ್ಕೊಂಡು ಮಾತನಾಡಬೇಡಿ ಹೇಮಾವತಿ, ಕಾಲ್ ಕಟ್ ಆಗುತ್ತೆ. ನಾನು ಮೇಡಮ್, ನಾನು ಹೈಮಾವತಿ ಅಂತ ಬ್ಯಾಂಗ್ಳೂರಿಂದ. ಹಲೋ ಮೇಡಮ್, ನನಗೆ ಒಂದು ಬ್ರೆಸ್ಟ್ ಅಲ್ಲಿ ಒಂದು ಸಿಸ್ಟ್ ಇದೆ. ಹಲೋ, ಸಿಸ್ಟ್ ಇದೆ ನನಗೆ. ಹಲೋ ಮಾತಾಡಿ ಮಾ, ಕೇಳಿಸ್ತಾ ಇದೆ. ನಿಮ್ ಪ್ರಶ್ನೆ ಕೇಳಿ, ಡಾಕ್ಟರ್ ರೆಸ್ಪಾಂಡ್ ಮಾಡ್ತಾರೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಮೇಡಮ್, ನನಗೆ ಬ್ರೆಸ್ಟ್ ಅಲ್ಲಿ ಸಿಸ್ಟ್ ಇದೆ, ರೈಟ್ ಬ್ರೆಸ್ಟ್ ಅಲ್ಲಿ ಸಿಸ್ಟ್ ಇದೆ. ಓಕೆ. ಎವ್ರಿ 2 years ಮ್ಯಾಮೋಗ್ರಾಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಏನಿಲ್ಲ, ಅದು ಬೆಳೀತಿದ್ರೆ ಅದು ದೊಡ್ಡದಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ರು. ಸೊ ಅದು ನೆಕ್ಸ್ಟ್ ಟೈಮ್ ನಾನು ಓಕೆ. ಸೊ ಬ್ರೆಸ್ಟ್ ಸಿಸ್ಟ್ ಅನ್ನೋದು ನೀರಿನ ಗಡ್ಡೆ ಬ್ರೆಸ್ಟ್ ಒಳಗೆ, ಆಯಿತಾ. ಸೊ ಎಲ್ಲ ಲಂಪ್ ಬ್ರೆಸ್ಟಲ್ಲಿ ಕ್ಯಾನ್ಸರ್ ಅಲ್ಲ. ಫಸ್ಟ್ ನಾವು ಅದು ತಿಳ್ಕೋಬೇಕು. ಏನಂದರೆ ಎಲ್ಲ ಗಡ್ಡೆನೂ ನಾವು ಕ್ಯಾನ್ಸರ್ ಇದೇನಾ ಇಲ್ಲ ಅಂತ ರೂಲ್ ಔಟ್ ಮಾಡ್ಕೋಬೇಕಾಗತ್ತೆ. ಆದರೆ ಎಲ್ಲ ಗಡ್ಡೆ ಬ್ರೆಸ್ಟಲ್ಲಿ ಕ್ಯಾನ್ಸರ್ ಇರಲ್ಲ. ಬ್ರೆಸ್ಟ್ ಸಿಸ್ಟ್ ಅನ್ನೋದು ಒಂದು ನೀರಿನ ಗಡ್ಡೆ ಬ್ರೆಸ್ಟ್ ಒಳಗೆ. ಸೊ ಅದು ನಾವು ಏನು ಹೇಳ್ತೀವಿ ಅಂದರೆ ಏಜ್ ಆಗ್ತಾ ಬರೋವಾಗ ಇದು ಬ್ರೆಸ್ಟ್ ಒಳಗೆ ಬರೋದೊಂದು ಚಾನ್ಸಸ್ ಇರುತ್ತೆ. ಅದು ಒಂದೊಂದ್ಸತಿ ತುಂಬ ಚಿಕ್ಕದಿರುತ್ತೆ, ಫ್ಯೂ ಮಿಲಿಮೀಟರ್ಸ್ ಇರುತ್ತೆ, ಸ್ವಲ್ಪ ದೊಡ್ಡದಾಗೋ ಚಾನ್ಸಸ್ಸು ಇರುತ್ತೆ, 5 centimeters ಆಗೋ ಚಾನ್ಸಸ್ಸು ಇರುತ್ತೆ. ಯೂಶ್ಲಿ ನಾವು ಅದಕ್ಕೆ ಏನು ಮಾಡಲ್ಲ. ಇಟ್ ಈಸ್ ಅ ಏಜ್ ರಿಲೇಟೆಡ್ ಪ್ರಾಸೆಸ್ ಆನ್ ದ ಬ್ರೆಸ್ಟ್ ಅಂತ ಹೇಳಿಬಿಟ್ಟು ಅದನ್ನ ನಾವು ಬಿಟ್ಬಿಡ್ತೀವಿ, ಏನು ಬೇಕಿಲ್ಲ ಅದಕ್ಕೆ. ಸೊ ಸಿಂಪಲ್ ಸಿಸ್ಟಿಗೆ ಮತ್ತೆ ಏನು ಅವಶ್ಯಕತೆ ಇಲ್ಲ, ನಥಿಂಗ್ ಟು ಬಿ ಅಫ್ರೇಡ್. ಅದರದಿಂದ ಕ್ಯಾನ್ಸರ್ ಬರುತ್ತೆ ಅಂತ ಏನಿಲ್ಲ, ಮತ್ತು ಅದು ಕ್ಯಾನ್ಸರ್ಗೆ ಟರ್ನ್ ಆಗಲ್ಲ. ಅದೇ ನಿಮ್ಗೇನಾದರೂ ಕಾಂಪ್ಲೆಕ್ಸ್ ಸಿಸ್ಟ್ ಇದ್ದರೆ, ಅಂದರೆ ನೀರಿನ ಗಡ್ಡೆ ಮತ್ತು ಅದರ ಒಳಗೆ ಏನಾದರೂ ಸಾಲಿಡ್ ಏರಿಯಾ ಕಾಣ್ತಾ ಇದ್ದರೆ ಅದಕ್ಕೆ ನಾವು ಕ್ಯಾನ್ಸರ್ ಇದೇನಾ ಇಲ್ಲ ಅಂತ ರೂಲ್ ಔಟ್ ಮಾಡಬೇಕು. ಅದೇ ಸಿಂಪಲ್ ಸಿಸ್ಟಿಗೆ ನಥಿಂಗ್ ಟು ವರಿ ಎಟ್ ಆಲ್, ಅದೇನು ನಿಮಗೆ ತೊಂದರೆ ಕೊಡಲ್ಲ, ಅದನ್ನ ನೀವು ಬಿಟ್ಬಿಡ್ಬೋದು, ಅದಕ್ಕೆ ಫಾಲೋ ಅಪ್ಪು ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್, ಈಗ ತಾವು ಹೇಳ್ತಾ ಇದ್ರಿ ಕಾರಣಗಳಿಂದಾಗಿ ನಾವು ಕ್ಯಾನ್ಸರನ್ನು ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ ಅಥವಾ ಇದೇ ಕಾರಣಕ್ಕೆ ಬಂದಿದೆ ಅಂತಲೂ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ. ಈಗ ಸ್ತನ ಕ್ಯಾನ್ಸರ್ ಇರುವಂತಹ ಪೇಷಂಟ್ಸ್ನ ಹೇಗೆ ನೀವು ಟ್ರೀಟ್ ಮಾಡ್ತೀರಿ? ಒಬ್ಬೊಬ್ಬರನ್ನು ಯಾವ ರೀತಿಯಾಗಿ ತಾವು ಡಿಫ್ರೆನ್ಷಿಯೇಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀರಿ ಅಂತ? ಸೊ ಸ್ತನ ಕ್ಯಾನ್ಸರಲ್ಲಿ ತುಂಬ ವೆರೈಟೀಸ್ ಇದೆ, ಇದು ಒಂದೇ ಒಂದು ವೆರೈಟಿ ಅಲ್ಲ. ಈಗ ತುಂಬ ಜನ ಬಂದು ನಮ್ಗೆ ಕೇಳ್ತಾರೆ, ನಮಗೆ ಪಕ್ಕದ ಮನೆಯವ್ರಿಗೆ ಈ ಥರ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಬೇರೆ ಥರ ಕೊಟ್ಟಿದ್ದಾರೆ, ಹೇಗೆ ಅಂತ. ಸೊ ನಾವೇನು ಹೇಳ್ತೀವಿ ಅಂದರೆ, ನಿಮ್ಮ ಕ್ಯಾನ್ಸರು ಯಾವ ಸ್ಟೇಜಲ್ಲಿದೆ, ಯಾವ ಥರದ್ದು ಇದೆ. ಸೊ ಈಗ ಸೈನ್ಸ್ ತುಂಬ ಅಡ್ವಾನ್ಸ್ಮೆಂಟ್ ಇದೆ. ನಾವು ಸ್ತನ ಕ್ಯಾನ್ಸರಲ್ಲಿ ವೆರೈಟಿ ನೋಡ್ತೀವಿ, ಇದು ಮಾಲಿಕ್ಯುಲರ್ ವೆರೈಟಿ ಯಾವ ಥರ ಇದೆ, ಹಾರ್ಮೋನ್ ಪಾಸಿಟಿವ್ ಇದೆನಾ, ಟ್ರಿಪಲ್ ನೆಗೆಟಿವ್ ಇದೆನಾ, HER2 ಪಾಸಿಟಿವ್ ಇದೆನಾ ಅಂತ. ಆ ವೆರೈಟಿ ನೋಡಿಕೊಂಡು ಮತ್ತು
ಪೇಷಂಟಿಗೆ ಯಾವ ಸ್ಟೇಜ್ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ನ ಅವ್ರಿಗೆ ಏನು ಬೇಕು ಅಂತ ಪರ್ಸ್ನಲೈಸ್ ಮಾಡ್ತೀನಿ. ಅಂದರೆ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಒಂದೇ ಥರ ಟ್ರೀಟ್ಮೆಂಟ್ ಸಿಕ್ಕಲ್ಲ. ಅವ್ರಿಗೆ ಯಾವ ಸ್ಟೇಜಲ್ಲಿದೆ, ಯಾವ ಮಾಲಿಕ್ಯುಲರ್ ಸಬ್ ಟೈಪ್ ಇದೆ, ಅದನ್ನ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಯೂಶ್ವಲಿ ಸ್ಟೇಜ್ 1 to stage 3 ವೆನ್ ಕ್ಯಾನ್ಸರ್ ಕ್ಯೂರಬಲ್ ಇದೆ, ಯೂಶ್ವಲಿ ಒಂದು ಥರದ್ದು ಸರ್ಜರಿ ಇರುತ್ತೆ, ಪ್ಲಸ್ ಆರ್ ಮೈನಸ್ ಕೀಮೊಥೆರಪಿ ಇರುತ್ತೆ, ರೇಡಿಯೇಷನ್ ಥೆರಪಿ ಇರುತ್ತೆ, ಟಾರ್ಗೆಟೆಡ್ ಥೆರಪಿ ಇರುತ್ತೆ, ಇಮ್ಯುನೊಥೆರಪಿ ಇರುತ್ತೆ, ಹಾರ್ಮೋನ್ ಥೆರಪಿ ಇರುತ್ತೆ. ನಾವು ಅವ್ರಿಗೆ ಏನು ಬೇಕು, ಅವ್ರಿಗೆ ಯಾವುದು ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ನೋಡಿಕೊಂಡು ನಾವು ಅದು ಕಾಂಬಿನೇಷನ್ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳ್ಕೊಡ್ತೀವಿ. ಓಕೆ ಡಾಕ್ಟರ್, ಈಗ ಈ ಇಮ್ಯುನೋಥೆರಪಿ ಅಂತ ಹೇಳಿದ್ರಲ್ಲ, ಹಂಗಂದ್ರೆ ಏನು, ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ? ಸೊ ಒನ್ ಆಫ್ ದ ಅಗ್ರೆಸಿವ್ ವೇರಿಯಂಟ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ನಾವು ಹೇಳ್ತೀವಿ ಅಂದರೆ ಟ್ರಿಪಲ್ ನೆಗೆಟಿವ್ ವೇರಿಯಂಟ್ ಅಂತ ಹೇಳ್ತೀವಿ. ಅದು ಯೂಶ್ವಲಿ ವೆರಿ ಕಾಮನ್ ಇನ್ ಯಂಗರ್ ವಿಮೆನ್. ಇದಕ್ಕೆ ಏನಂತಂದರೆ ಬರೀ ಕೀಮೊಥೆರಪಿ ಜೊತೆ ಮತ್ತು ನಾವು ಸರ್ಜರಿ ರೇಡಿಯೇಷನ್ ಜೊತೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಇತ್ತೀಚೆಗೆ ಕಂಡು ಹಿಡಿದಿರೋದು ಇದು ಇಮ್ಯುನೋಥೆರಪಿ ಅಂತ. ಸೊ ವಿ ಹಾರ್ವೆಸ್ಟ್ ಆರ್ ಓನ್ ಬಾಡಿದು ಇಮ್ಯೂನ್ ರೆಸ್ಪಾನ್ಸ್ನ ಜಾಸ್ತಿ ಮಾಡಿಕೊಂಡು ಅದಕ್ಕೆ ನಾವು ಇಮ್ಯೂನ್ ಥೆರಪಿ ಅಂತ ಹೇಳ್ತೀವಿ. ಅದು ಇಂಜೆಕ್ಷನ್ನೇ, ಮೆಡಿಸಿನೇ, ಅದೇ ನಾವು ಬ್ಲಡ್ಡಲ್ಲಿ ಕೊಡೋವಂಥದ್ದು. ಸೊ ದ್ಯಾಟ್ ಗೋಸ್ ಆ್ಯಂಡ್ ಟಾರ್ಗೆಟ್ಸ್ ದ ಬಾಡಿ, ದ ಕ್ಯಾನ್ಸರ್ ಸೆಲ್ಸ್ ಇನ್ ಅ ಡಿಫ್ರೆಂಟ್ ವೇ. ಆ್ಯಂಡ್ ಈ ಟ್ರಿಪಲ್ ನೆಗೆಟಿವ್ ವೇರಿಯಂಟಲ್ಲಿ ಇಟ್ ಇಂಪ್ರೂವ್ಸ್ ದ ಔಟ್ಕಮ್ಸ್. ಟ್ರಿಪಲ್ ನೆಗೆಟಿವ್ ವೇರಿಯಂಟ್ಸಲ್ಲಿ ನಾವೇನು ಹೇಳ್ತೀವಿ ಅಂದರೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೇನೂ ಇಲ್ಲ ಚಿಕ್ಕ ಟ್ಯೂಮರ್ಸ್ಗೂ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇಮ್ಯುನೊಥೆರಪಿ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಇನ್ನೂ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ಈಗ ಸ್ಟೇಜಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಇನ್ನು ಇದು 3rd ಅಥವಾ 4th ಸ್ಟೇಜಿಗೆ ಬಂದರೆ ಅದನ್ನು ಕ್ಯೂರ್ ಮಾಡೋದೇ ಬಹಳ ಕಷ್ಟ ಅಂತ ಹೇಳ್ತಾರೆ. ಅದು ಕ್ರಿಟಿಕಲ್ ಸ್ಟೇಜ್ಗೆ ಹೋಗಿಬಿಡುತ್ತೆ. ಆದರೆ ಒಂದಷ್ಟು ಮಂದಿಗೆ ಆಶಾಭಾವನೆ ಇರುತ್ತೆ, ನಾವು ಗುಣಮುಖರಾಗ್ತೀವಿ ಅಂತ ಹೇಳಿ. ಆ ರೀತಿ ಭರವಸೆ ಇಟ್ಕೊಂಡವರಿಗೆ ಈ ಟ್ರೀಟ್ಮೆಂಟ್ ವೈಸ್ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಅಂತಹ ಒಂದಷ್ಟು ಸಿಚುವೇಶನ್ಸನ್ನು, ಅಂದರೆ ಆಗೋದೇ ಇಲ್ಲ ಅಂತ ಹೋಗಿ ಕೊನೆಗೆ ಆ ಪೇಷಂಟ್ಸನ್ನು ಬದುಕಿಸಿದ್ದು ಕೂಡ ಏನಾದರೂ ಇದೆಯಾ ಅಂತ? ಸೊ ಸ್ಟೇಜ್ 3 ಇನ್ನು ಕ್ಯೂರಬಲ್ಲೇ ಆಯಿತಾ. ಸೊ ಸ್ಟೇಜ್ 3ಗೆ ನಾವು ಕ್ಯೂರ್ ಮಾಡೋವಂಥದ್ದೇ ಟ್ರೀಟ್ಮೆಂಟ್ ಕೊಡೋದು. ಆ ಸ್ಟೇಜಲ್ಲೂ ನಿಯರ್ಲಿ 75% ಪೇಷಂಟ್ ಚೆನ್ನಾಗಾಗತ್ತಾರೆ. ಅವ್ರಿಗೆ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಕಷ್ಟ. ಆದರೆ ಸ್ಟೇಜ್ 4ಅಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ಅದು ಆಲ್ರೆಡಿ ಕ್ಯಾನ್ಸರ್ ಬ್ರೆಸ್ಟಿಂದ ಬೇರೆ ಕಡೆ ಹೋಗ್ಬಿಟ್ಟಿದೆ, ಲಿವರಿಗೆ ಹೋಗಿರೋ ಚಾನ್ಸಸ್ ಇರುತ್ತೆ, ಲಂಗಿಗೆ, ಬ್ರೈನಿಗೆ, ಬೋನ್ಸಲ್ಲಿ. ಸ್ಟೇಜ್ 4ಗೂ ಈಗ ಟ್ರೀಟ್ಮೆಂಟ್ ತುಂಬ ಮುಂದೆ ಬಂದಿದೆ. ಮುಂಚೆ ನಾವು ಸ್ಟೇಜ್ 4 ನೋಡಿದರೆ ಓಕೆ ಪೇಷಂಟ್ 1 ವರ್ಷ 6 months ಬದುಕಲ್ಲ ಕಾಣ್ತದೆ, ಟ್ರೀಟ್ಮೆಂಟ್ ಕೊಟ್ಟರು. ಈಗ ನಮಗೆ ವೇರಿಯಸ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಆ್ಯಡ್ ಮಾಡಿ ವಿ ಕ್ಯಾನ್ ಸ್ಟಿಲ್ ಇನ್ಕ್ರೀಸ್ ದ ಲೈಫ್ ಸ್ಪ್ಯಾನ್ ಬಿಯಾಂಡ್ 5 years. ಆದರೆ ನಮಗೆ ಫುಲ್ ಕ್ಯೂರ್ ಮಾಡೋ ಚಾನ್ಸಸ್ಸು ಸ್ವಲ್ಪ ಡಿಫಿಕಲ್ಟ್ ಸ್ಟೇಜ್ 4ಅಲ್ಲಿ. ಬಟ್ ವಿ ಕ್ಯಾನ್ ಗಿವ್ ದೆಮ್ ಕ್ವಾಲಿಟಿ ಆಫ್ ಲೈಫ್. ಅಷ್ಟು ಮುಂದೆ ಬಂದಿದೆ ಈಗ ಮೆಡಿಸಿನ್. ತುಂಬ ಹೊಸ ಡ್ರಗ್ ಡಿಸ್ಕವರೀಸು ಮತ್ತು ವೆರೈಟಿ ಆಫ್ ಡ್ರಗ್ಸ್ ಬಂದಿದೆ. ಸೊ ವಿ ಕ್ಯಾನ್ ಎಕ್ಸ್ಟೆಂಡ್ ದ ಲೈಫ್ ಸ್ಪ್ಯಾನ್. ಓಕೆ ಡಾಕ್ಟರ್, ಕರ್ನಾಟಕದಲ್ಲಿ ಈ ಒಂದು ಕ್ಯಾನ್ಸರನ್ನು ಗುಣಪಡಿಸೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಅಂತ ಹೇಳಿ, ಆಧುನಿಕ ಒಂದಷ್ಟು ವೈದ್ಯಕೀಯ ಸಲಕರಣೆಗಳು, ಉಪಕರಣಗಳಿರಬಹುದು, ಹಾಗೆಯೇ ನಿಮ್ಮ ಆಸ್ಪತ್ರೆಯಲ್ಲಿ ಹೇಗೆ ಟ್ರೀಟ್ ಮಾಡ್ತೀರಿ? ಸೊ ಇವತ್ತು ನಮಗೆ ನಮ್ಮ ಹಾಸ್ಪಿಟ್ಲಲ್ಲಿ ಬ್ರೆಸ್ಟ್ ಕ್ಯಾನ್ಸರಿಗೆ ವರ್ಲ್ಡಲ್ಲಿ ಏನು ಬೆಸ್ಟ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಸೇಮ್ ಟ್ರೀಟ್ಮೆಂಟ್ ನಮಗೆ ಇಲ್ಲಿ ಸಿಗ್ತದೆ ನಮ್ಮ ಊರಲ್ಲೇ. ನಮಗೆ ಬೇರೆ ಕಡೆ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ತುಂಬ ಜನ ಕೇಳ್ತಾರೆ, ನಿಮಗೆ ಇಲ್ಲೀಗ ಅಮೆರಿಕದಲ್ಲಿ ಅಲ್ಲಿ ಸಿಗ್ತದೆ ಮೆಡಿಸಿನ್, ಅಲ್ಲಿ ಇದು ಸಿಗ್ಬೋದಾ ಇಲ್ಲಿ ಅಂದರೆ, ಬೇರೆ ಕಡೆ ದೇಶದಲ್ಲಿ ಏನು ಸಿಕ್ಕತ್ತೆ ಅದು ಸಿಗ್ಬೋದಾ? ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ನಮ್ಮ ಸಿಟಿಯಲ್ಲಿ ನಮಗೆ ಏನು ಬೇಕು ಬ್ರೆಸ್ಟ್ ಕ್ಯಾನ್ಸರಿಗೆ, ದ ಲೇಟೆಸ್ಟ್ ಡೆವಲಪ್ಮೆಂಟ್ಸ್, ದ ಲೇಟೆಸ್ಟ್ ಮೆಡಿಸಿನ್ಸ್, ದ ಲೇಟೆಸ್ಟ್ ಸರ್ಜಿಕಲ್ ಟೆಕ್ನಿಕ್ಸ್ ಎಲ್ಲ ಅವೈಲೇಬಲ್ ಇದೆ. ನಾವು ಬ್ರೆಸ್ಟ್ ಕ್ಯಾನ್ಸರಿಗೆ ಯಾವಾಗಲೂ ಏನು ಯೋಚನೆ ಮಾಡ್ತೀವಿ ಅಂದರೆ ಸ್ತನ ಫುಲ್ ತೆಗಿಬೇಕು ಅಂತ, ಇಲ್ಲ ಅಂತಂದರೆ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಅಂತ. ಅದು ಟೋಟ್ಲಿ ರಾಂಗ್. ವಿ ಕ್ಯಾನ್ ಈಸಿಲಿ ಸೇವ್ ದ ಬ್ರೆಸ್ಟ್, ಎಸ್ಪೆಷಲಿ ಫಾರ್ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸ್. ನಮಗೆ ಬ್ರೆಸ್ಟ್ನ ಸೇವ್ ಮಾಡಿಕೊಂಡು ಅವ್ರಿಗೆ ಕ್ಯೂರ್ ಮಾಡ್ಬೋದು, ಅದು ಒಂದು. ಆ್ಯಂಡ್ ವಿ ಆಲ್ಸೋ ಯೂಸ್ ಪ್ಲಾಸ್ಟಿಕ್ ಸರ್ಜರಿ ಟೆಕ್ನಿಕ್ಸ್ ಟು ಬ್ರೆಸ್ಟ್ನ ಶೇಪ್ನ ಚೆನ್ನಾಗಿಟ್ಕೊಂಡು ಡಿಫಾರ್ಮ್ಡ್, ಡಿಸ್ಫಿಗರ್ಡ್ ಬೇಡ, ಅವ್ರಿಗೆ ಮುಂಚೆ ಹೇಗಿದ್ದಾರೆ ಅದೇ ಥರನೇ ಕ್ರಿಯೇಟ್ ಮಾಡಿಕೊಡ್ಬೋದು. ಅದರ್ ದೆನ್ ದ್ಯಾಟ್ ವಿ ಹ್ಯಾವ್ ಲೇಟೆಸ್ಟ್ ಟೆಕ್ನಾಲಜೀಸ್, ಲೇಟೆಸ್ಟ್ ಡಯಾಗ್ನಾಸ್ಟಿಕ್ ಅವೈಲಬಿಲಿಟಿ. 3D ಮ್ಯಾಮೋಗ್ರಾಮ್ಸ್ ಇದೆ, ಫ್ಯಾಪಿ ಪೆಟ್ ಸ್ಕ್ಯಾನ್ಸ್ ಇದೆ. ದೆನ್ ಕಮಿಂಗ್ ಟು ಮೆಡಿಕಲ್ ಅಡ್ವಾನ್ಸ್ಮೆಂಟ್ಸ್, ಲೇಟೆಸ್ಟ್ ಡ್ರಗ್ಸ್ ಏನಿದೆ ವಿಚ್ ಹೆಲ್ಪ್ ಟು ಕ್ಯೂರ್, ಇನ್ಕ್ರೀಸ್ ದ ಕ್ಯೂರ್ ರೇಟ್ಸ್, ಅದೆಲ್ಲ ಅವೈಲಬಲ್ ಇದೆ. ಮತ್ತು ರೇಡಿಯೇಷನ್ ಟೆಕ್ನಾಲಜೀಸ್ ಇನ್ಕ್ಲೂಡಿಂಗ್ ಇಂಟ್ರಾಆಪರೇಟಿವ್ ರೇಡಿಯೇಷನ್ ಥೆರಪಿ ಬ್ರೆಸ್ಟಿಗೆ, ಆಲ್ ಆಫ್ ದ್ಯಾಟ್ ಇಸ್ ಅವೈಲಬಲ್. ಓಕೆ ಡಾಕ್ಟರ್, ಈಗ ಕ್ಯಾನ್ಸರ್ ಅಂದ್ರೇ ಜನ ಭಯ ಬೀಳ್ತಾರೆ ಒಂದು ಕ್ಷಣ, ನಮ್ಗೆ ಯಾಕಾದರೂ ಬಂತು ಅಂತ ಹೇಳಿ. ಅದರಲ್ಲೂ ಬಡವರಿಗೆ ಬಂದ್ರಂತೂ ಮುಗ್ದೆ ಹೋಯಿತು. ಈ ಟ್ರೀಟ್ಮೆಂಟು ಅದು ಇದು ಅಂತ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಅಂಥವ್ರು ಇದನ್ನು ಆಫರ್ ಮಾಡಬಹುದಾ ಅಂತ ಹೇಳಿ? ಸೊ ನಾವು ಏನು ಮಾಡ್ತೀವಿ ಅಂದರೆ ವೆನ್ ದೇರ್ ಆರ್
ಟ್ರೀಟ್ಮೆಂಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಯಾಕೆ ಎಸ್ಪೆಷಲಿ ದ ನ್ಯೂವರ್ ಡ್ರಗ್ಸ್ ಏನು ಪೇಟೆಂಟಲ್ಲಿ ಇರುತ್ತೆ, ಸೊ ದೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಲಾಟ್ ಆಫ್ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಪೇಷಂಟ್ ಸಪೋರ್ಟ್ ಪ್ರೋಗ್ರಾಮ್ ಅಂತ ಇರುತ್ತೆ. ತುಂಬ ಎಕ್ಸ್ಪೆನ್ಸಿವ್ ಡ್ರಗ್ಸಿಗೆ ನೀವು ಇಷ್ಟು ಡೋಸ್ ಬೇಕು ಅಂದರೆ ಒಂದು ಅರ್ಧ ಫಾರ್ಮಸ್ಯೂಟಿಕಲ್ ಕಂಪ್ನಿಯಿಂದನೇ ಕೊಡ್ತಾರೆ ಅವರು. ಸೊ ನಾವು ಏನು ಮಾಡ್ತೀವಿ, ವಿ ಆಲ್ವೇಸ್ ಡೂ ಫಂಡಿಂಗ್ ಟು ಸಿ ವೆದರ್ ವಿ ಕ್ಯಾನ್ ಹೆಲ್ಪ್ ಪುವರ್ ಪೇಷಂಟ್ಸ್. ಕ್ರೌಡ್ ಫಂಡಿಂಗ್ ಇರುತ್ತೆ, ಹಾಸ್ಪಿಟಲಿಂದ ಫಂಡಿಂಗ್ ಇರುತ್ತೆ. ವಿ ಟ್ರೈ ಡಿಫ್ರೆಂಟ್ ಟೆಕ್ನಿಕ್ಸ್ ಟು ಹೆಲ್ಪ್ ದೆಮ್. ಯಾಕಂದರೆ ಬರೀ ದುಡ್ಡುಗೋಸ್ಕರ ನಾವು ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ಇರಬಾರ್ದು. ಯಾವ ಕ್ಯಾನ್ಸರ್ ಪೇಷಂಟ್ ಬಂದ್ರೂ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಲೇಬೇಕು. ವಿ ಕೆನಾಟ್ ನಾಟ್ ಟ್ರೀಟ್. ಸೊ ದೇರ್ ಆರ್ ವೇರಿಯಸ್ ವೇಸ್ ವಿ ಯೂಸ್ ಟು ಮೇಕ್ ಶೋರ್ ಎವ್ರಿ ಪೇಷಂಟ್ ಗೆಟ್ಸ್ ದೇರ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಈಗ ಒಂದಷ್ಟು ಮಂದಿ ಮನೆಯಲ್ಲೇ ಒಂದಷ್ಟು ರೆಮಿಡೀಸನ್ನು ಮಾಡಿಕೊಂಡು ಈ ಕ್ಯಾನ್ಸರ್ನಿಂದ ಮುಕ್ತಿಯನ್ನು ಹೊಂದಬಹುದಾ ಅಂತಲೂ ಪ್ರಶ್ನೆ ಮಾಡ್ತಿರ್ತಾರೆ. ಒಂದಷ್ಟು ಆರ್ಟಿಕಲ್ಸನ್ನು ಕೂಡ ನಾವು ಗಮನಿಸಿರ್ತೀವಿ, ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಕ್ಯಾನ್ಸರ್ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿದ್ದಾಗ ಅದರಿಂದ ಕ್ಯೂರ್ ಆಗಿದ್ದಾರೆ ಅಂತ ಹೇಳಿ. ಆ ಸಾಧ್ಯತೆ ಇದೆಯಾ ಡಾಕ್ಟರ್? ಸೊ ನಮ್ಮ ಹತ್ರ ತುಂಬ ಪೇಷಂಟ್ಸ್ ಹಿಂಗೆ ಬರ್ತಾರೆ, ಏನು ಅಂದರೆ ನಮಗೆ ಆಲೋಪತಿ ಬೇಡ, ನನಗೆ ಹೆದರಿಕೆ ಇದೆ ಆಲೋಪತಿ ತಗೊಳ್ಳಿಕ್ಕೆ, ನಾನು ಆಯುರ್ವೇದ ಹೋಗ್ತೀನಿ ಅಂತ. ಬಟ್ ಇವತ್ತು ತನಕ ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ಕ್ಯೂರ್ಡ್ ವಿತ್ ಆಯುರ್ವೇದ ಆರ್ ಬೇರೆ ಏನು ಚಿಕಿತ್ಸೆ. ನಾವೇನು ಹೇಳ್ತೀವಿ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ಸು ಹೆಲ್ಪ್ ಆಗುತ್ತೆ ಟು ಪ್ರಿವೆಂಟ್ ಕ್ಯಾನ್ಸರ್. ನೀವೀಗ ಗುಡ್ ಲೈಫ್ ಸ್ಟೈಲ್, ಹೆಲ್ತಿ ಈಟಿಂಗ್, ಎಕ್ಸಸೈಸ್, ಲ್ಯಾಕ್ ಆಫ್ ಸ್ಟ್ರೆಸ್ಸು ಅದೆಲ್ಲ ಮಾಡಿಕೊಂಡು ಮೇ ಬಿ ವಿ ಕ್ಯಾನ್ ಪ್ರಿವೆಂಟ್. ಯಾಕೆಂದರೆ ಕ್ಯಾನ್ಸರಲ್ಲಿ 30-40% ಆಫ್ ಕ್ಯಾನ್ಸರ್ಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಆದರೆ ಈ ಥರ ಮೂಲಕದಲ್ಲಿ ಕ್ಯೂರ್ ಮಾಡಿರೋದು ನಾವು ನೋಡಿಲ್ಲ. ಸೊ ನಾವು ಯಾವಾಗಲೂ ಹೇಳ್ತೀವಿ ಟ್ರೀಟ್ಮೆಂಟ್ ತಗೊಳ್ಳಿ ಫಸ್ಟ್, ಅದಾದಮೇಲೆ ನೀವು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ, ಇದು ಮತ್ತೆ ಕ್ಯಾನ್ಸರ್ ಬರಬಾರ್ದು ಅಂತ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಆದರೆ ಲೈಫ್ ಸ್ಟೈಲ್ ರೆಮಿಡೀಸಲ್ಲಿ ಕ್ಯೂರ್ ಆಗಿರೋದು ನೋಡಿಲ್ಲ ನಾವು. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ತನ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ ತಮಗೆ. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಆಸ್ಟರ್ CMI ಆಸ್ಪತ್ರೆ 43/2 NH7 ನ್ಯೂ ಏರ್ಪೋರ್ಟ್ ರೋಡ್, ಸಹಕಾರ ನಗರ, ಸಂಜೀವಿನಿ ನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 08043420100. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.